ನಮಸ್ಕಾರ, ನಾನು ಅರುಣ್. ಸಂರಕ್ಷಾ ನಮ್ಮ ಬದುಕಿನಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸಾಯಂಕಾಲ ನಾವು ಹೋಗಿರುವಂಥದ್ದು ಸಂಗನಾಳ. ಬಹುಶಃ ಸಂಗನಾಳ ನಾನು ನೋಡಿದಾಗೇನೆ ಅದು ಬಹಳ ಒಂದು ಎಜುಕೇಷನ್ ಏರಿಯಾ, ಬಹಳ ಸುಸಂಸ್ಕೃತ ಏರಿಯಾ. ಅಲ್ಲೂ ಕೂಡ ಹಾಗೇನೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇರುವಾಗ ತಮ್ಮ ಅನುಭವ ಹಂಚ್ಕೊಳ್ತಾ ಇರುವಾಗ ಅನುಭವದ ಒಂದು ಹೊರತೆಗೆ ಅಂತಾರೆ. ಈ ತರ ಏನು ನೀರು ಎಲ್ಲಿಂದ ಬರ್ತಂತ ಗೊತ್ತಾಗೋದಿಲ್ಲ, ಆ ತರ ಹೊರತೆಗೆ ಕಾಣಿಸ್ತಾ ಇತ್ತು. ಹಾಗೇನೆ ಅಲ್ಲಿ ಒಬ್ಬ ಯುವಕರು ಹೇಳ್ತಾ ಇದ್ರು ತಮ್ಮ ಅನುಭವನ ಮಾಡ್ಕೊಳ್ಳುವಾಗ. ನಾನು ಕಾಲೇಜಿಗೆ ಹೋಗ್ತಾ ಇರೋ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಮಹಿಳೆ ಹುಚ್ಚಿನ ತರ ತಿರುಗ್ತಾ ಇತ್ತು. ಜನ ಅವರನ್ನು ನೋಡಿ ಹೀಯಾಳಿಸ್ತಾ ಇದ್ರು. ಅಲ್ಲೇ ಕೃಷಿ ಆಗ್ತಾ ಬಂದವಳು ಬಹಳ ವೀಕ್ ಆಗ್ತಾ ಬಂದು. ಆವಾಗ ನಾವೇ ಬಹುಶಃ ಇವಳಿಗೆ ಆರೋಗ್ಯ ಸರಿಯಿಲ್ಲ ಅಂತೇಳಿ ಟೆಸ್ಟ್ ಕರ್ಕೊಂಡು ಹೋದ್ವಿ. ನೋಡಿದವಾಗ ಅವಳಿಗೆ HIV ಇದೆ ಅಂತ ಗೊತ್ತಾಯ್ತು. ಆದ್ರೂ ಕೂಡ ನಾವು ಯಾರು ಹೆದರದೇನೆ 50 ರೂಪಾಯಿನ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸಿರುವಂತದ್ದು, ಆಶಾ ಜ್ಯೋತಿಗೆ ಅವ್ರನ್ನ ಸೇರಿಸಿರುವಂಥದ್ದು. ಈಗ ಬಹಳ ತುಂಬಾ ಚೆನ್ನಾಗಿದ್ದಾರೆ ಅಂತೇಳಿ ಬಹಳ ಖುಷಿಯಿಂದ, ಬಹಳ ತೃಪ್ತಿಯಿಂದ ಹೇಳ್ಕೊಳ್ತಾ ಇದ್ರು. ಹಾಗೇನೆ ಪ್ರತಿ 2 ಹಳ್ಳಿಗಳಲ್ಲಿ ಕೂಡ HIV ಇದ್ದವರ ತಾರತಮ್ಯದಿಂದ ನೋಡಿಲ್ಲ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವರೊಟ್ಟಿಗೆ ಹೋಟೆಲಲ್ಲಿ ಚಹಾ ತಿಂಡಿ ತಿಂತಾ ಇದ್ದಾರೆ. ಹಾಗೇನೆ ಅವರೊಟ್ಟಿಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಯಾರಾದ್ರೂ ತೀರ್ಕೊಳ್ಳದಿದ್ರು ಕೂಡ ಅವರನ್ನ ಸಾಮಾನ್ಯರಂತೆ ಕೊನೆಯಲ್ಲಿ ಯಾವ ತರ ಒಂದು ಅವರ ಅಂತ್ಯಕ್ರಿಯೆ ಮಾಡ್ಬೇಕಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೇನೆ ಈ ತರ ಗರ್ಭಿಣಿ ಸ್ತ್ರೀಯರಿಗಿರ್ಬೋದು, ಬೇರೆ ಬೇರೆ ಸಂಬಂಧಗಳಿಗೆ ಅವರು ಸಹಾಯವನ್ನ ನೀಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಂಗೊಂದು ಅನಿಸ್ತು, ಇಲ್ಲಿ ಯಾವುದೇ ಹಳ್ಳಿಯಲ್ಲಿ ಕೂಡ HIV ಸೋಂಕಿತರ ಬಗ್ಗೆ ಕರುಣೆ ಇಲ್ಲ, ಸಮಾನತೆ ಇದೆ. ಬಹಳ ಮುಖ್ಯ. ತಾರತಮ್ಯ ಅನ್ನೋದು ಕೇವಲ ಅವರನ್ನು ದೂಷಿಸೋದರೊಟ್ಟಿಗೆ ಅಷ್ಟೇ ಅಲ್ಲ, ಬಹಳ ಅವರನ್ನ ಕರುಣೆಯಿಂದ ಕಂಡರೂ ಕೂಡ ಅವರಿಗೆ ಬಹಳ ನೋವಾಗ್ತದೆ. ಆದ್ರೆ ಎಲ್ಲ ಹಳ್ಳಿಗಳಲ್ಲಿ, ಸಮುದಾಯದಲ್ಲಿ ನೋಡಿದವಾಗ ಅದು ಎಲ್ಲೂ ಕೂಡ ಕಂಡಿಲ್ಲ. ಪಾಪ ಹೀಗಾಗ್ಬಿಡ್ತಲ್ಲ, ಯಾಕೆ ಹೀಗಾದ್ವಿ, ಆ ಥರದ್ದು ಎಲ್ಲೂ ಕೂಡ ಕಂಡಿಲ್ಲ. ಇಂಥ ಒಂದು ಅದ್ಭುತವಾದ ಒಡನಾಟವನ್ನ ಈ ನಮ್ಮ ಸಾಲ್ಟ್ ವಿಸಿಟ್ ನನಗೆ ವೈಯಕ್ತಿಕ ಕೊಟ್ಟಿದೆ. ಬಹಳ ತೃಪ್ತಿ ಇದೆ. ಹಾಗೇನೆ